ಫೈರಿಂಗ್ ಬಗ್ಗೆ ಗ್ಯಾರಂಟಿ ನ್ಯೂಸ್, ಬಿಗ್ ಬ್ಲಾಸ್ಟಿಂಗ್ ಬ್ರೇಕಿಂಗ್. ರಿಕ್ಕಿ ರಾಯ್ ಮೇಲೆ ಫೈರಿಂಗ್ ಹಿಂದೆ ಮಹಿಳೆಯ ಕೈವಾಡ ಇರೋದು ಗೊತ್ತಾಗ್ತಾ ಇದೆ. ಪ್ರಾಥಮಿಕ ತನಿಖೆಯಲ್ಲಿ ಆ ಮಹಿಳೆಯೇ ರಿಕ್ಕಿ ರಾಯ್ ಮೇಲೆ ಸುಪಾರಿ ನೀಡಿದ್ಲ. ಪ್ರಭಾವಿ ಮಹಿಳೆ ವಿರುದ್ಧ ದಾಖಲಾಯಿತು ದೂರು. ಯಾರು ಆ ಮಹಿಳೆ? ಹಾಗಾದ್ರೆ ರಿಕ್ಕಿ ರಾಯ್ ಪರ ವಕೀಲರಿಂದ ಮಹಿಳೆಯ ವಿರುದ್ಧ ದೂರು ದಾಖಲಾಗಿದೆ. ಫೈರಿಂಗ್ ಬಗ್ಗೆ ಗ್ಯಾರಂಟಿ ನ್ಯೂಸ್, ಬಿಗ್ ಬ್ಲಾಸ್ಟಿಂಗ್ ಬ್ರೇಕಿಂಗ್, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ. ರಿಕ್ಕಿ ರಾಯ್ ಮೇಲೆ ಫೈರಿಂಗ್ ಮಾಡಿರೋದು ಮಹಿಳೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮಹಿಳೆಯೇ ರಿಕ್ಕಿ ರಾಯ್ ಮೇಲೆ ಸುಪಾರಿ ಕೊಟ್ಟಿದ್ದು. ಪ್ರಭಾವಿ ಮಹಿಳೆ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿ ನಾರಾಯಣ್ ಫೋನು ಸಂಪರ್ಕದಲ್ಲಿದ್ದಾರೆ. ಎನ್ ರವಿ ನಾರಾಯಣ್, ಪಕ್ಕಾ ಪ್ಲಾನ್ ಮಾಡಿ ಶೂಟ್ಔಟ್ ಮಾಡಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೆ ಶೂಟ್ಔಟ್ ಆಯಿತು, ಅದೇ ರೀತಿಯಾಗಿ ಎಷ್ಟು ಬುಲೆಟ್ ಅನ್ನ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ, ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂತ. ರವಿ, ಒಂದು ಮುತ್ತಪ್ಪರೈ, ಮಾಜಿ ಡಾನ್ ಮುತ್ತಪ್ಪರೈ ಅವರ ಪುತ್ರ ರಿಕ್ಕಿ ರಾಯ್ ಮೇಲೆ ಮಧ್ಯರಾತ್ರಿ ಒಂದು ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿರುವಂತಹ ಫಾರ್ಮ್ ಹೌಸ್ ನಲ್ಲಿ ದಾಳಿ ನಡೆದಿದೆ. ಈಗಾಗಲೇ ಪೊಲೀಸರು ಪ್ರಾಥಮಿಕ ತನಿಖೆಯನ್ನು ನಡೆಸಿದ್ದಾರೆ. ಇದೊಂದು ಸುಪಾರಿ ಕಿಲ್ಲರ್ಗಳು ಬಂದು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆ ಹಾಕಿದ್ದಾರೆ. ಆದ್ರೆ ಈ ಸುಪಾರಿ ಕಿಲ್ಲರ್ಗಳು ಯಾರು, ಎಲ್ಲಿಂದ ಬಂದ್ರು, ಯಾರು ಕಳಿಸಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಇದ್ರ ಜೊತೆಗೆ ಮುತ್ತಪ್ಪರೈ ಅವರ ಪುತ್ರ ರಿಕ್ಕಿ ರಾಯ್ ಅವರ ವಕೀಲರೇನಿದ್ದಾರೆ ಅವರೀಗ ಒಂದು ದೂರನ್ನ ಕೂಡ ದಾಖಲು ಮಾಡ್ತಾ ಇದ್ದಾರೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ. ಅದರಲ್ಲಿ ಒಬ್ಬ ಬೆಂಗಳೂರಿನ ಪ್ರತಿಷ್ಠಿತ ಬಿಲ್ಡರ್ ಮತ್ತು ಒಬ್ಬ ಮಹಿಳೆಯ ವಿರುದ್ಧ ಈಗ ದೂರನ್ನ ನೀಡಿದ್ದಾರೆ. ಈಗಾಗಲೇ ಅದಕ್ಕೂ ಕೂಡ FIR ಕೂಡ ದಾಖಲಾಗ್ತಾ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮತ್ತು ಲ್ಯಾಂಡ್ ವಿಚಾರದಲ್ಲಿ ಈ ಒಂದು ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿನ ಕಲೆ ಹಾಕಿದ್ದಾರೆ. ಈಗಾಗಲೇ ರಿಕ್ಕಿ ರಾಯ್ ಈಗಾಗಲೇ ಬೆಂಗಳೂರಿನ ಆಸ್ಪತ್ರೆ ಕೂಡ ಶಿಫ್ಟ್ ಆಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ಞೆ ಬಂದ ನಂತರ ಅವರು ವಿಚಾರಣೆ ಕೂಡ ನಡೆಯುತ್ತೆ. ಜೊತೆಗೆ ಇಲ್ಲಿ ಮೇಲ್ನೋಟಕ್ಕೆ ಇದೊಂದು ರಿಯಲ್ ಎಸ್ಟೇಟ್ ಉದ್ಯಮ ಅಂದ್ರೆ ಆಸ್ತಿ ವಿಚಾರಕ್ಕೆ ನಡೆದಿರುವಂತ ಒಂದು ಅಟ್ಯಾಕ್ ಅನ್ನೋದು ಈಗ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿನ ಕಲೆ ಹಾಕಿದ್ದಾರೆ. ರವಿನಾರಾಯಣ್, ಸ್ಥಳೀಯರಿಂದಲೇ ಫೈರಿಂಗ್ ಆಯ್ತಾ ಅಥವಾ ಬೇರೆ ರಾಜ್ಯಗಳಿಂದ ಏನಾದರೂ ಬಂದು ಫೈರಿಂಗ್ ಮಾಡಿದ್ರಾ, ಅಥವಾ ಈ ಮುಂಬೈಗಳಿಂದಲೂ ಕೂಡ ಬಂದು ಈ ರೀತಿಯಾದಂತಹ ದಾಳಿ ಮಾಡಿರೋದು, ಅಂದರೆ ಫೈರಿಂಗ್ ಮಾಡಿರುವಂತಹ ಪ್ರಕರಣಗಳು ಈ ಹಿಂದೆ ಕೂಡ ನಡೆದಿದ್ದಾವೆ. ಆ ರೀತಿಯಾದಂತಹ ಆ ಆ್ಯಂಗಲಿಂದ ನಾವು ನೋಡ್ತಾ ಹೋಗೋದಾದರೆ ಯಾವ ರೀತಿಯಾಗಿ ಆಗಿರಬಹುದು? ಯಾಕಂತಂದರೆ ಇಲ್ಲಿ ಗೊತ್ತಿರೋರೇ ಅವರಿಗೆ ಸುಪಾರಿ ಕೊಟ್ಟಂತೆ ಕಾಣಿಸ್ತಾ ಇದೆ, ಗೊತ್ತಿರೋರೇ ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ರಾ ಅನ್ನುವಂತಹ ಪ್ರಶ್ನೆಗಳು. ರಮ್ಯ, ಇಲ್ಲಿ ಬಹಳ ಪ್ರಮುಖವಾಗಿ 5 ವರ್ಷಗಳ ಹಿಂದೆ ಮುತ್ತಪ್ಪರೈ ತೀರ್ಕೊಂಡಾಗ ಸಾವಿರಾರು ಕೋಟಿ ಆಸ್ತಿ ಅವರ ಪರವಾಗಿತ್ತು. ಆನಂತರ ಅವರ ಆಸ್ತಿ ವಿಚಾರದಲ್ಲಿ ಕೌಟುಂಬಿಕ ಕಲಹ ಕೂಡ ಇತ್ತು. ಈ ಒಂದು ವಿಚಾರದಲ್ಲಿ ಹೈಕೋರ್ಟ್ ಕೂಡ ಈ ಒಂದು ಆಸ್ತಿಗಳ ವಿಚಾರ ಕೂಡ ಹೋಗಿತ್ತು. ಈ ಸಂದರ್ಭದಲ್ಲಿ ಆಸ್ತಿ ಕೂಡ ಹಂಚಿಕೆ ಕೂಡ ಆಗಿತ್ತು. ಇಲ್ಲಿ 100 ಕೋಟಿ ಬೆಲೆ ಬಾಳುವಂತ ಆಸ್ತಿ ಬೆಂಗಳೂರಿನ ಸುತ್ತಮುತ್ತ ಮುತ್ತಪ್ಪರೈ ಅವರು ಸಂಪಾದನೆಯನ್ನ ಮಾಡಿದ್ರು. ಹಾಗಾಗಿ ಈಗ ರಿಯಲ್ ಎಸ್ಟೇಟ್ ಉದ್ಯಮ ಬೆಳೆದಂತೆ ಈಗ ರಿಯಲ್ ಎಸ್ಟೇಟ್ ಅವರು ಕೂಡ ಈ ಒಂದು ಲ್ಯಾಂಡ್ ವಿಚಾರದಲ್ಲಿ ಬರ್ತಾ ಇದ್ದಾರೆ. ಹಾಗೆ ರಿಕ್ಕಿ ರಾಯ್ ಮತ್ತು ಕೆಲವು ರಿಯಲ್ ಎಸ್ಟೇಟ್ ಕಂಪನಿಗಳ ಜೊತೆ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಸಿವಿಲ್ ಡಿಸ್ಪ್ಯೂಟ್ ಕೂಡ ಇತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಬೆಂಗಳೂರಿನ ಹೊರವಲಯ ಅಂದ್ರೆ ಎನ್ನೂರಿನಲ್ಲಿರುವಂತಹ ಒಂದು ಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದು ಡಿಸ್ಪ್ಯೂಟ್ ಕೂಡ ಇತ್ತು. ಈ ವಿಚಾರಕ್ಕೆ ಕಳೆದ 1 ವಾರಗಳ ಹಿಂದೆ ಮನಸ್ತಾಪ ಕೂಡ ಆಗಿತ್ತು ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ಆ ಒಂದು ವಿಚಾರಕ್ಕೆ ಸುಪಾರಿ ಹಂತಕರನ್ನ ಕರೆಸಿ ಈ ಒಂದು ಡೀಲ್ ಅನ್ನ ಕೊಟ್ಟು ಒಂದು ಅಟ್ಯಾಕ್ ಅನ್ನ ಮಾಡಿಸಿರ್ಬಹುದು ಅಂತೇಳಿ ಈಗ ಪ್ರಾಥಮಿಕ ವರದಿಯಲ್ಲಿ ಪೊಲೀಸರು ಮಾಹಿತಿ ಕಲೆ ಹಾಕ್ತಾರೆ. ಶಾರ್ಪ್ ಶೂಟರ್ಸ್ ಅಂದ್ರೆ ಹೊರಗಡೆಯಿಂದನೇ ಬರೋದು, ಅವ್ರಿಗೆ ಯಾವುದೇ ರೀತಿ ಮಾಹಿತಿಯನ್ನ ಕೊಡೋದಿಲ್ಲ. ಅವ್ರು ಬಂದ ನಂತರ ಯಾವ ರೀತಿ ಅಟ್ಯಾಕ್ ಮಾಡಬೇಕು, ಯಾರ ಮೇಲೆ ಮಾಡಬೇಕು ಅನ್ನೋದು ಅಷ್ಟೇ ಅವರಿಗೆ ಇನ್ಫಾರ್ಮೇಶನ್ ಇರುತ್ತೆ. ಇದ್ರ ಮೇಲೆ ಒಂದು ಸುಪಾರಿಯನ್ನ ಕೊಟ್ಟು ಈ ಒಂದು ಅಟ್ಯಾಕ್ ಅನ್ನ ಮಾಡಿಸಿರ್ಬಹುದು ಅಂತೇಳಿ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹಾಗಾಗಿ ರವಿನಾರಾಯಣ್, ಇದೀಗ ಮೊದಲನೇದಾಗಿ ರಿಕ್ಕಿ ರಾಯ್ ಪರಿಸ್ಥಿತಿ ಹೆಂಗಿದೆ? ಇನ್ನೊಂದು, ಅವ್ರ ಪರ ವಕೀಲರು ಆಲ್ರೆಡಿ ದೂರು ಕೊಟ್ಟಿದ್ದಾರಂತೆ. ದೂರಿನಲ್ಲಿ ಏನೆಲ್ಲ ಅಂಶಗಳು ಮೆನ್ಷನ್ ಆಗಿದೆ? ಯಾರ್ದಾದ್ರೂ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದಾರಾ? ಯಾರೋ ಒಬ್ಬ ಹೆಣ್ಮಗಳ ಕೈವಾಡ ಅಂತೆಲ್ಲ ಅನುಮಾನ ವ್ಯಕ್ತಪಡಿಸಿದಾರಂತೆ. ಆಕೆ ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಖಂಡಿತವಾಗ್ಲೂ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ರಿಕ್ಕಿ ರಾಯ್ ಅವರ ವಕೀಲರು ದೂರನ್ನ ದಾಖಲು ಮಾಡಿದ್ದಾರೆ. ಅದರಲ್ಲಿ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಮಾಲೀಕ ಮತ್ತು ಮಹಿಳೆಯ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ FIR ಕಾಪಿ ಕೂಡ ಸಿಗುತ್ತೆ. ಆ ನಂತರ FIR ಕಾಪಿ ಬಂದ ನಂತರ ಯಾರ ಹೆಸರು ಅದರಲ್ಲಿ ಉಲ್ಲೇಖ ಆಗಿದೆ ಅನ್ನೋದು ಕೂಡ ಬಹಿರಂಗ ಆಗುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ಅವರು ಮಹಿಳೆ ಅಂತಂದ್ರೆ ಅವರ ಹತ್ತಿರದ ಸಂಬಂಧಿ ಹೆಸರನ್ನ ಈಗ ಅವರು
ಆ FIR ಅಂದ್ರೆ ದೂರಿನ ಪ್ರತಿಯಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಯಾವ ಒಂದು ವಿಚಾರದಲ್ಲಿ ಈ ಒಂದು ಅಟ್ಯಾಕ್ ನಡೆದಿದೆ ಮತ್ತು ಯಾರು ಸುಪಾರಿ ಕೊಟ್ಟಿರಬಹುದು ಅನ್ನೋಂಥದ್ದು ಕೂಡ ಈಗ ದೂರಲ್ಲಿ ಉಲ್ಲೇಖ ಆಗ್ತದೆ. ಆನಂತರ FIR ಕಾಪಿ ಮತ್ತು ದೂರಿನ ಪ್ರತಿ ಬಂದ ನಂತರ ದಾಖಲೆಗಳ ಮೂಲಕ ನಾವು ಬಹಿರಂಗ ಪಡಿಸಬಹುದು. ಮತ್ತೆ ಇನ್ನೊಂದು, ಈಗ ರಿಕ್ಕಿ ರೈ ಅವ್ರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರೆ 2 ಗುಂಡು ಅವರ ದೇಹವನ್ನ ಸೇರಿದೆ. ಹಾಗಾಗಿ ಆಪರೇಷನ್ ಮುಖಾಂತರ ಅದನ್ನ ತೆಗೆದ ನಂತರ ರಿಕ್ಕಿ ರೈ ಅವರು ಸಂಜೆ ವೇಳೆಗೆ ಪ್ರಜ್ಞೆ ಬರಬಹುದು ಅಂತ ಹೇಳಿ ಪೊಲೀಸರು ತಿಳಿಸ್ತಾರೆ. ಆಲ್ಸೋ ರವಿ, ಈಗ ಮೇಲ್ನೋಟಕ್ಕೆ ಶಾರ್ಪ್ ಶೂಟರ್ಸ್ನ ಬಳಸ್ಕೊಂಡಿದ್ದಾರೆ ಅಂತ ಅನ್ಸಿದ್ರು ಕೂಡ ಪಕ್ಕಾ ಪ್ಲಾನ್ ಅಂದ್ರೆ ಇವರ ಚಲನವಲನಗಳನ್ನ ಬಹಳ ಅದ್ಭುತವಾಗಿ ಗೊತ್ತಿರುವಂತಹವರೇ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಅಲ್ವಾ? ಅಂದ್ರೆ ಮಿಡ್ ನೈಟ್ ಆತ 12:30 1 ಗಂಟೆಗೆ ಮನೆಯಿಂದ ಹೊರಗೆ ಕಾಲಿಡ್ತಾರೆ, ಅದೆಲ್ಲವನ್ನ ಇವ್ರು ಗೊತ್ತು ಮಾಡ್ಕೊಂಡಿದ್ದಾರೆ ಅಂದ್ರೆ ಜೊತೆಲಿರೋರೇ ಏನಾದರೂ ಸಪೋರ್ಟ್ ಮಾಡ್ಬಿಟ್ರೆ ಇದಕ್ಕೆ, ಜೊತೆಲಿರೋರೇ ಕೈ ಕೊಟ್ರ ರಿಕ್ಕಿ ರೈಗೆ ಅಂತ ಅನುಮಾನ ಅಲ್ವಾ? ಓಕೆ, ಕರೆ ಕಟ್ಟಾಗಿದೆ. ಇದೀಗ ಅನುಮಾನಗಳು ಹಲವು, ಒಂದು ರೀತಿ ಅನುಮಾನದ ಹುತ್ತ ಜಾಸ್ತಿ ಆಗ್ತದೆ. ಹೀಗಿರ್ಬೋದಾ, ಹಾಗಿರ್ಬೋದಾ, ಅದ್ರ ಹಿಂದೆ ಇವ್ರು ಇರ್ಬೋದಾ, ಗೊತ್ತಿರುವಂಥವ್ರು ಇರ್ಬೋದಾ, ಶಾರ್ಪ್ ಶೂಟರ್ಸ್ಗಳನ್ನ ಬಳಸಿದ್ದಾರೆ ಅಂದರೆ ಸುಪಾರಿ ಕೊಟ್ಟವ್ರು ಯಾರು, ಎಲ್ಲಿಂದ, ಅವ್ರ ತಂದೆಗೆ ಸಂಬಂಧಪಟ್ಟಂತಹ ಕಿರಿಕ ಅಥವಾ ಇವರೇ ಏನೋ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಒಂದು, ಅಂದರೆ ಇವ್ರ ಬಿಸ್ನೆಸ್ ರಿಯಲ್ ಎಸ್ಟೇಟು, ಅದರಿಂದ ಯಾರಾದರೂ ಕಿರಿಕಿರಿ ಅನುಭವಿಸಿದಂಥವ್ರು ಈ ರೀತಿಯ ಕೆಲಸಕ್ಕೆ ಕೈ ಹಾಕಿದ್ರ, ಜೊತೆಗೆ ಇವರ ಇನ್ಫಾರ್ಮೇಷನ್ಗಳನ್ನು ಲೀಕ್ ಮಾಡ್ತಾ ಇದ್ದವರು ಜೊತೆಲಿದ್ದವ್ರೇನಾ ಅಥವಾ ಹೇಗೆ, ಏನು, ಎತ್ತ, ಇವರ ಪರ ವಕೀಲರು ಆಲ್ರೆಡಿ FIR ದಾಖಲು ಮಾಡಿದ್ದಾರಂತೆ. ಆ FIR ಪ್ರತಿ ಒಂದ್ಸಲ ಸಿಕ್ಬಿಟ್ರೆ ಇವರ ಅನುಮಾನ ಏನು ಮತ್ತೆ ಯಾರ ಮೇಲೆ ಇವೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಆಲ್ಸೋ ಸದ್ಯಕ್ಕೆ ಹೈ ವಿಟ್ನೆಸ್ ಆಗಿ ಯಾರನ್ನು ಪರಿಗಣಿಸಬಹುದು? ಅವರ ಡ್ರೈವರ್ನ, ಜೊತೆಲಿದ್ದಂಥವ್ರು ಅವರೇ. ಏನಾಯ್ತು, ಎಷ್ಟೊತ್ತಿಗಾಯ್ತು, ನೀವೆಲ್ಲಿದ್ರಿ, ಅವ್ರೇನ್ ಮಾಡ್ತಾ ಇದ್ರು, ಅವ್ರೆಷ್ಟು ಜನ ಬಂದಿದ್ರು, ಇದೆಲ್ಲ ಪ್ರಾಥಮಿಕ ಮಾಹಿತಿಗಳನ್ನ ಈಗ ಆಲ್ರೆಡಿ ಪೊಲೀಸರು ಹೊರ ತೆಗೆಸ್ಬಿಟ್ಟಿರ್ತಾರೆ. ಇನ್ನೊಂದು ರಿಕ್ಕಿ ಅವ್ರನ್ನು ಕೂಡ ಒಂದು ತನಿಖೆ ಮಾಡಬೇಕು, ಹ್ಯಾಂಡಲ್ ಮಾಡ್ತಾರೆ. ಬಟ್ ಈಗ ಅವರು ಆನ್ಸರ್ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ, ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ಅವರಿಗೆ ಒಂದ್ಸಲ ಪ್ರಜ್ಞೆ ಬಂದ ನಂತರ ಪೊಲೀಸರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ತನಿಖೆಯನ್ನು ಆರಂಭ ಮಾಡ್ತಾರೆ.